ನರೇಗಾ ಬಚಾವೋ ಆಂದೋಲನವನ್ನ ಏನು ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿರ್ತಕ್ಕಂಥದ್ದು, ಏನು ಚಿಕ್ಕಬಳ್ಳಾಪುರ ನಗರ ಹೊರದಿರತಕ್ಕಂತಹ ಅಗಲಗುರ್ಕಿ ಬಳಿ ಇರತಕ್ಕಂತಹ ಆ ಒಂದು ಫೀಲ್ಡ್ ಅಲ್ಲಿ ಒಂದು ಬೃಹತ್ ಆದ ವೇದಿಕೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೆಪಿಸಿಸಿ ಇವತ್ತು ಒಂದು ಬೃಹತ್ ಆದ ವೇದಿಕೆಯ ದೃಶ್ಯಗಳನ್ನ ನೋಡ್ತಾ ಇರತಕ್ಕಂಥದ್ದು. ಇದು ಏನು ವಿಧಾನಸೌಧದ ಮಾದರಿಯಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೃಶ್ಯಗಳು ಕೂಡ ನೋಡ್ತಾ ಇರತಕ್ಕಂಥದ್ದು. ಇದು ಏನು ಒಂದು ರಾಜ್ಯದಲ್ಲೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ನರೇಗಾ ಬಚಾವೋ ಆಂದೋಲನವನ್ನ ಕೆಪಿಸಿಸಿ ಈಗಾಗಲೇ ಏನು ಆಯೋಜಿಸಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಏನು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಅದೇ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಅದೇ ಸಚಿವರು, ರಾಜ್ಯದ ಘಟಾನುಘಟ ನಾಯಕರು ಕೂಡ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬರೋಬ್ಬರಿ 60,000 ಒಂದು ಆಸನ ವ್ಯವಸ್ಥೆಗಳು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಏನು ಮಧ್ಯಾಹ್ನ ಒಂದು 12 ಗಂಟೆ ಸುಮಾರಿಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಏನು ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆ ಇರೋದ್ರಿಂದ 60,000 ಆಸನ ವ್ಯವಸ್ಥೆ ಮಾಡಿಕೊಂಡಿರೋದು, 250 ಫುಡ್ ಕೌಂಟರ್ಗಳನ್ನ ವ್ಯವಸ್ಥೆ ಮಾಡಿಕೊಂಡು ನೋಡಿದ್ರೆ ಈ ಒಂದು ಬೃಹತ್ ಆದ ಒಂದು ಹೋರಾಟದ ವೇದಿಕೆಯನ್ನ ಏನು ಕಾಂಗ್ರೆಸ್ ಎಐಸಿಸಿ ಅರೇಂಜ್ ಮಾಡಿಕೊಂಡಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಏನು ಚಿಕ್ಕಬಳ್ಳಾಪುರ ಹೊರದಿರತಕ್ಕಂತಹ ಶಿಡ್ಲಘಟ್ಟ ಬಳಿ ಈ ಒಂದು ಬೃಹತ್ ಆದ ಸಜ್ಜಾದಂತ ವೇದಿಕೆ ಇವತ್ತು ಸಾಕ್ಷಿಯಾಗಲಿರ್ತಕ್ಕಂಥದ್ದು.